ನಮಸ್ಕಾರ ವೀಕ್ಷಕರೇ, ನಮ್ಮ ಸುನಿ ಇನ್ಫೋಬೈಟ್ಸ್ ಕುಟುಂಬಕ್ಕೆ ಆರ್ಥಿಕ ಸ್ವಾಗತ. ಸ್ನೇಹಿತರೆ, ಈ ಜಗತ್ತಿನಲ್ಲಿ ಪಾಪ ಹೆಚ್ಚಾದಾಗ, ಧರ್ಮ ಕ್ಷೀಣಿಸಿದಾಗ, ದುಷ್ಟರ ಅಟ್ಟಹಾಸ ಮಿತಿಮೀರಿ ಹೋದಾಗ ಭಗವಂತ ಎಂದಿಗೂ ಕೂಡ ಮೌನವಾಗಿರಲ್ಲ. ಯಾವಾಗ ಧರ್ಮಕ್ಕೆ ಅಪಾಯ ಬರುತ್ತದೋ ಆಗ ಯಾವುದೋ ಒಂದು ರೂಪದಲ್ಲಿ ಭಗವಂತ ಅವತರಿಸಿ ಧರ್ಮವನ್ನು ರಕ್ಷಿಸುತ್ತಾನೆ. ಈ ಮಾತನ್ನು ಶ್ರೀಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಅಂದರೆ ಧರ್ಮ ಕುಸಿದು ಅಧರ್ಮ ಹೆಚ್ಚಿದಾಗೆಲ್ಲ ನಾನು ಅವತರಿಸುತ್ತೇನೆ ಎಂಬುದು ಶ್ರೀಹರಿಯ ವಚನ. ಈ ಕಾರಣಕ್ಕೆ ವಿಷ್ಣುವು ಮತ್ಸ್ಯ, ಕೂರ್ಮ, ವರಹ, ನರಸಿಂಹ, ವಾಮನ, ಪರಶುರಾಮ ಮತ್ತು ಶ್ರೀಕೃಷ್ಣ ಹಾಗೂ ಬುದ್ಧನ ರೂಪದಲ್ಲಿ ಅವತರಿಸಿ ಲೋಕಕ್ಕೆ ಧರ್ಮದ ಮಾರ್ಗವನ್ನು ತೋರಿಸಿದನು. ಆದರೆ ಸ್ನೇಹಿತರೆ, ಈ ದಶಾವತಾರಗಳಲ್ಲಿ ಒಂದು ಅವತಾರ ಇನ್ನೂ ಆಗಬೇಕಿದೆ. ಅದೇ ಕಲ್ಕಿ ಅವತಾರ. ಇದು ಕೇವಲ ಒಂದು ಕಥೆಯಲ್ಲ, ಸಾವಿರಾರು ವರ್ಷಗಳ ಹಿಂದೆಯೇ ಪುರಾಣಗಳಲ್ಲಿ ಬರೆಯಲ್ಪಟ್ಟಿರುವ ಒಂದು ಮಹತ್ವದ ಭವಿಷ್ಯವಾಣಿ. ಹಾಗಾದರೆ ಕಲ್ಕಿ ಯಾರು? ಅವರು ಯಾವಾಗ ಜನಿಸ್ತಾರೆ? ಯಾವ ಊರಿನಲ್ಲಿ ಜನಿಸ್ತಾರೆ? ಅವರ ತಂದೆ ತಾಯಿ ಯಾರು? ಅವರ ಕೈಯಲ್ಲಿ ಇರುವ ದಿವ್ಯ ಖಡ್ಗದ ವಿಶೇಷತೆ ಏನು? ಈ ಬಿಳಿ ಕುದುರೆಯ ಮೇಲೆ ಬರಲು ಕಾರಣವೇನು? ಮತ್ತು ಇಂದಿಗೂ ಭೂಮಿಯ ಮೇಲೆ ಜೀವಂತವಾಗಿದ್ದಾರೆ ಅಂತ ನಾವೆಲ್ಲ ನಂಬುವ ಚಿರಂಜೀವಿಗಳು ನಿಜವಾಗಿಯೂ ಕಲ್ಕಿಗೆ ಸಹಾಯ ಮಾಡ್ತಾರಾ? ಈ ಎಲ್ಲ ಪ್ರಶ್ನೆಗಳಿಗೆ ಇಂದು ಪುರಾಣಗಳ ಆಧಾರದ ಮೇಲೆ ಉತ್ತರವನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ಕಾಲವನ್ನು 4 ಯುಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಮೊದಲ ಯುಗ ಸತ್ಯಯುಗ. ಇದು ಧರ್ಮ ಸಂಪೂರ್ಣವಾಗಿ ನೆಲೆಸಿದ್ದ ಕಾಲ. ಜನರು ಸತ್ಯವನ್ನೇ ಮಾತನಾಡುತ್ತಿದ್ದರು. ಮೋಸ, ಸುಳ್ಳು, ದ್ವೇಷ ಎಂಬ ಪದಗಳಿಗೂ ಅರ್ಥನೇ ಗೊತ್ತಿರಲಿಲ್ಲ. ಎರಡನೆಯದು ತ್ರೇತಾಯುಗ. ಈ ಯುಗದಲ್ಲಿ ಶ್ರೀರಾಮನು ಅವತರಿಸಿ ರಾವಣನ ಸಂಹಾರ ಮಾಡಿ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಮೂರನೆಯದು ದ್ವಾಪರಾಯುಗ. ಈ ಯುಗದಲ್ಲೂ ಕೂಡ ಶ್ರೀಕೃಷ್ಣನು ಅವತರಿಸಿ ಮಹಾಭಾರತದ ಯುದ್ಧದ ಮುಖಾಂತರ ಧರ್ಮವನ್ನು ಉಳಿಸ್ತಾರೆ. ಇದಾದ ನಂತರ ಆರಂಭವಾದದ್ದೇ ಕಲಿಯುಗ. ಪುರಾಣಗಳ ಪ್ರಕಾರ ಶ್ರೀಕೃಷ್ಣನು ತನ್ನ ಅವತಾರವನ್ನು ಮುಗಿಸಿ ವೈಕುಂಠಕ್ಕೆ ಮರಳಿದ ಕ್ಷಣದಿಂದಲೇ ಕಲಿಯುಗ ಆರಂಭವಾಯಿತು. ಕಲಿಯುಗ ಒಟ್ಟು ಅವಧಿ 4,32,000 ವರ್ಷಗಳು ಎಂದು ವಿಷ್ಣು ಪುರಾಣ ಹಾಗೂ ಇತರ ಗ್ರಂಥಗಳು ತಿಳಿಸುತ್ತವೆ. ಇವುಗಳಲ್ಲಿ ಈಗ ಸುಮಾರು 5,000ಕ್ಕೂ ಹೆಚ್ಚು ವರ್ಷಗಳು ಮಾತ್ರ ಕಳೆದಿದೆ. ಅಂದರೆ ಕಲಿಯುಗದ ಅಂತ್ಯಕ್ಕೆ ಇನ್ನೂ ಲಕ್ಷಾಂತರ ವರ್ಷಗಳು ಉಳಿದಿದೆ ಅಂತ ಅರ್ಥ. ಹಾಗಿದ್ರೂ ಕೂಡ ಪುರಾಣಗಳು ಕಲಿಯುಗದ ಕೊನೆಯ ದಿನಗಳ ಬಗ್ಗೆ ಹೇಳುವ ಮಾತುಗಳು ಕೇಳಿದರೆ ನಿಜಕ್ಕೂ ಆಶ್ಚರ್ಯವಾಗುತ್ತೆ. ವೀಕ್ಷಕರೇ, ಕಲಿಯುಗದ ಕೊನೆಯ ದಿನಗಳಲ್ಲಿ ಈ ಭೂಮಿಯ ಸ್ಥಿತಿ ಹೇಗಿರುತ್ತೆ ಗೊತ್ತಾ? ಇದನ್ನು ವಿಷ್ಣು ಪುರಾಣ ಮತ್ತೆ ಶ್ರೀಮದ್ ಭಗವತ ಪುರಾಣ ಬಹಳ ಸ್ಪಷ್ಟವಾಗಿ ವಿವರಿಸಿದೆ. ಆ ಸಮಯದಲ್ಲಿ ಧರ್ಮ ಎಂಬುದು ಜನರ ಜೀವನದಿಂದ ಬಹುತೇಕವಾಗಿ ಅಳಿದು ಹೋಗಿರುತ್ತೆ. ಸತ್ಯ ಮಾತನಾಡುವವರನ್ನ ಮೂರ್ಖರಂತ ಕರೆಯಲಾಗುತ್ತೆ. ಸುಳ್ಳು ಹೇಳುವವರು, ಮೋಸ ಮಾಡುವವರು ಮತ್ತೆ ವಂಚನೆ ಮಾಡುವವರು ಸಮಾಜದಲ್ಲಿ ದೊಡ್ಡವರಾಗಿ ಕಾಣಿಸ್ಕೊಳ್ತಾರೆ. ಹಣವೇ ಮನುಷ್ಯನ ಮೌಲ್ಯವನ್ನು ನಿರ್ಧಾರ ಮಾಡುತ್ತೆ. ಒಬ್ಬ ವ್ಯಕ್ತಿಯ ಗುಣ, ನಡತೆ ಮತ್ತೆ ಪ್ರಾಮಾಣಿಕತೆಗಿಂತ ಅವನ ಬಳಿ ಇರುವ ಸಂಪತ್ತಿಗೆ ಗೌರವ ಜಾಸ್ತಿ ಸಿಗುತ್ತೆ. ಗುರುಗಳನ್ನು ಗೌರವಿಸುವ ಸಂಸ್ಕೃತಿ ಕಡಿಮೆಯಾಗುತ್ತೆ. ತಂದೆ ತಾಯಿಯನ್ನು ನೋಡಿಕೊಳ್ಳುವ ಮಕ್ಕಳ ಸಂಖ್ಯೆ ಇಳಿತಾ ಹೋಗುತ್ತೆ. ಕುಟುಂಬಗಳಲ್ಲಿ ಪ್ರೀತಿ ಕಡಿಮೆಯಾಗಿ ಸ್ವಾರ್ಥ ಹೆಚ್ಚಾಗುತ್ತೆ. ಸ್ನೇಹ ಕೂಡ ಲಾಭಕ್ಕಾಗಿ ಮಾತ್ರ ಉಳಿದಿರುತ್ತೆ. ಮದುವೆ ಎಂಬ ಪವಿತ್ರ ಬಂಧಕ್ಕೂ ಮೌಲ್ಯ ಕಡಿಮೆಯಾಗಿರುತ್ತೆ. ಮತ್ತು ಧರ್ಮದ ಹೆಸರಿನಲ್ಲಿ ಮೋಸ ಮಾಡುವವರು ಹೆಚ್ಚಾಗಿರ್ತಾರೆ. ನಿಜವಾದ ಸಾಧು ಸಂತರನ್ನು ಗುರುತಿಸುವುದು ಕಷ್ಟವಾಗಿರುತ್ತೆ. ಆಳುವವರು ಜನರ ಸೇವಕರಾಗಿರದೆ ತಮ್ಮ ಸ್ವಾರ್ಥಕ್ಕೆ ಅಧಿಕಾರವನ್ನು ಬಳಸಿಕೊಳ್ಳುವ ಸ್ಥಿತಿ ಬರುತ್ತದೆ. ದುರ್ಬಲರನ್ನು ಬಲಿಷ್ಠರು ಶೋಷಿಸುತ್ತಾರೆ. ಅನ್ಯಾಯವೇ ನ್ಯಾಯದಂತೆ ಕಾಣುವ ದಿನಗಳು ಬರುತ್ತವೆ. ವೀಕ್ಷಕರೇ, ನೀವು ಗಮನಿಸಿರ್ಬೋದು, ಈಗಿನ ಕಾಲದಲ್ಲಿ ಇದೇ ಕೂಡ ನಡೆಯುತ್ತಿದೆ. ಆದರೆ ಪುರಾಣಗಳ ಪ್ರಕಾರ ಇನ್ನು 4 ಲಕ್ಷ ವರ್ಷಗಳು ಮುಗಿದೇ ಇಲ್ಲ. ಹಾಗೆ ಪುರಾಣಗಳು ಹೇಳುವಂತೆ ಹಸಿವು, ರೋಗಗಳು ಮತ್ತು ಭಯ ಜನರನ್ನು ಕಾಡುತ್ತದೆ. ಮಾನವನ ಆಯಸ್ಸು ಕೂಡ ತೀರಾ ಕಡಿಮೆ ಆಗುತ್ತಾ ಹೋಗುತ್ತದೆ. ಇವೆಲ್ಲವೂ ಕೂಡ ಕಲಿಯುಗದ ಕೊನೆಯ ಲಕ್ಷಣಗಳೆಂದು ಪುರಾಣ ಹೇಳ್ತವೆ. ವೀಕ್ಷಕರೇ, ಇಲ್ಲಿ ಗಮನಿಸಿರಬಹುದು, 4,35,000 ವರ್ಷಗಳು ಅಂತ ಯಾವುದೇ ಒಂದು ಪುರಾಣದಲ್ಲೂ ಕೂಡ ಮೆನ್ಷನ್ ಆಗಿಲ್ಲ. ಆದರೆ ಅದು ವರ್ಷಗಳ ಅಥವಾ ದಿನಗಳ ಅಂತ ನಾವು ತಿಳ್ಕೋಬೇಕಾಗಿದೆ. ಯಾಕೆಂದರೆ ಈಗಿನ ಪರಿಸ್ಥಿತಿ ಆ ಥರ ನಡೀತಾ ಇದೆ ಅಂತ ನನ್ನ ಆಶಯ. ಅದೇನೇ ಆದರೂ ಕಲಿಯುಗದ ಕೊನೆಯಲ್ಲಿ ಭಗವಂತ ತನ್ನ ಭಕ್ತರನ್ನ ಯಾವತ್ತೂ ಕೂಡ ಕೈ ಬಿಡುವುದಿಲ್ಲ. ಅಧರ್ಮ ತನ್ನ ಪರಮಾವಧಿಯನ್ನು ತಲುಪಿದಾಗ, ಭೂಮಿಯ ಮೇಲಿನ ಪಾಪದ ಭಾರ ಅತಿಯಾಗಿ ಹೆಚ್ಚಾದಾಗ ದೇವತೆಗಳು ಮತ್ತೆ ಶ್ರೀ ಮಹಾವಿಷ್ಣುವಿನ ಮೊರೆ ಹೋಗ್ತಾರೆ. ಆಗ ಲೋಕದ ರಕ್ಷಣೆಗೆ ಶ್ರೀ ಮಹಾವಿಷ್ಣು ತನ್ನ 10ನೆಯ ಮತ್ತು ಕೊನೆಯ ಅವತಾರವಾದ ಕಲ್ಕಿಯಾಗಿ ಭೂಮಿ ಮೇಲೆ ಅವತಾರ ಮಾಡ್ತಾರೆ. ಇದು ಧರ್ಮದ ಪುನರ್ಜನ್ಮ ಆಗಿರುತ್ತೆ. ಇದು ಅಧರ್ಮದ ಅಂತ್ಯದ ಘೋಷಣೆ ಆಗಿರುತ್ತೆ. ಇದು ಸತ್ಯಯುಗದ ಉದಯದ ಆರಂಭವಾಗಿರುತ್ತೆ. ಅಂದರೆ ಕಲ್ಕಿ ಯಾವ ಊರಿನಲ್ಲಿ ಜನಿಸ್ತಾರೆ? ಅವರ ತಂದೆ ತಾಯಿ ಯಾರು? ಅವರು ಬಾಲ್ಯದಲ್ಲಿ ಹೇಗಿರ್ತಾರೆ? ಈ ಪ್ರಶ್ನೆಗೆ ಉತ್ತರವನ್ನು ವಿಷ್ಣು ಪುರಾಣ ಮತ್ತು ಶ್ರೀಮದ್ ಭಾಗವತ ಪುರಾಣದಲ್ಲಿ ವಿವರಣೆ ನೀಡ್ತಾ ಹೋಗ್ತಾರೆ. ಪುರಾಣಗಳ ಪ್ರಕಾರ ಕಲಿಯುಗ ತನ್ನ ಕೊನೆ ಹಂತವನ್ನು ತಲುಪಿದಾಗ ಭೂಮಿ ಮೇಲೆ ಅಧರ್ಮ ಮಿತಿ ಮೀರುತ್ತೆ. ಆಗ ಮಹಾವಿಷ್ಣು ಕಲ್ಕಿಯ ಅವತಾರವನ್ನು ಧರಿಸ್ತಾರೆ.
ಅವರು ಶಾಂಬಾಲ ಎಂಬ ಪವಿತ್ರ ಗ್ರಾಮದಲ್ಲಿ ಜನಿಸ್ತಾರೆ. ಆ ಗ್ರಾಮದ ಮಹಾನ್ ವೇದ ಪಾರಂಗತ ಮತ್ತೆ ಧರ್ಮನಿಷ್ಠ ಬ್ರಾಹ್ಮಣನ ಹೆಸರು ವಿಷ್ಣು ಯಶಸ್ಸು. ಅವರ ಪತ್ನಿಯ ಹೆಸರು ಸುಮತಿ. ಈ ದಂಪತಿಗಳ ಮನೆಯಲ್ಲಿ ಶ್ರೀ ಮಹಾವಿಷ್ಣು ಕಲ್ಕಿಯಾಗಿ ಅವತಾರ ಮಾಡ್ತಾರೆ ಅಂತ ಪುರಾಣದಲ್ಲಿ ಹೇಳ್ತದೆ. ಸ್ನೇಹಿತರೆ, ಇಲ್ಲಿ ಮತ್ತೊಂದು ಪ್ರಶ್ನೆ ಹುಟ್ಟುತ್ತದೆ. ಈ ಶಾಂಬಾಲ ಗ್ರಾಮ ಎಲ್ಲಿದೆ? ಇದರ ಬಗ್ಗೆ ಅನೇಕರು ಅಭಿಪ್ರಾಯಗಳು ಹೇಳಿದ್ದಾರೆ. ಕೆಲವರು ಅದು ಭಾರತದಲ್ಲಿರೋ ಒಂದು ಪವಿತ್ರವಾದ ಗ್ರಾಮ ಅಂತ, ಇನ್ನು ಕೆಲವರು ಇದು ಸಾಮಾನ್ಯ ಮನುಷ್ಯರಿಗೆ ಕಾಣದ ದೈವಿಕ ಸ್ಥಳ ಅಂತ ಹೇಳಿದ್ದಾರೆ. ಆದರೆ ಯಾವುದೇ ಒಂದು ಸ್ಥಳವನ್ನು ಖಚಿತವಾಗಿ ಶಾಂಬಾಲ ಅಂತ ಯಾವ ಶಾಸ್ತ್ರಗಳು ಕೂಡ ಹೇಳಿಲ್ಲ. ಆದ್ದರಿಂದ ಶಾಂಬಾಲದ ನಿಖರ ಸ್ಥಳ ಇಂದಿಗೂ ಕೂಡ ರಹಸ್ಯವಾಗಿ ಉಳಿದಿದೆ. ಕಲ್ಕಿಯ ಬಾಲ್ಯ ಸಾಮಾನ್ಯ ಮಕ್ಕಳಂತಿರಲ್ಲ. ಬಾಲ್ಯದಿಂದ ಅವರಿಗೆ ಅಪಾರ ಬುದ್ಧಿವಂತಿಕೆ, ಅಸಾಧಾರಣ ಧೈರ್ಯ ಮತ್ತು ಧರ್ಮದ ಮೇಲಿನ ಅಪಾರ ಭಕ್ತಿ ಇರುತ್ತದೆ. ಇವರು ಅನ್ಯಾಯವನ್ನು ಸಹಿಸುವವರಲ್ಲ. ಎಲ್ಲಿ ಅಧರ್ಮ ನಡೆಯುತ್ತಿದೆಯೋ ಅಲ್ಲಿ ಅದನ್ನು ತಡೆಯುವ ಸಂಕಲ್ಪ ಅವರ ಮನಸ್ಸಿನಲ್ಲಿ ಇರುತ್ತದೆ. ಆದರೆ ಸ್ನೇಹಿತರೆ, ಒಬ್ಬ ಮಹಾಯೋಧನಾಗಲು ಕೇವಲ ದೈವಿಕ ಜ್ಞಾನ ಸಾಕಾಗುವುದಿಲ್ಲ. ಅವನಿಗೆ ಒಬ್ಬ ಮಹಾನ್ ಗುರುವಿನ ಅವಶ್ಯಕತೆ ಇರುತ್ತದೆ. ಹಾಗಾದರೆ ಕಲ್ಕಿಗೆ ಗುರು ಯಾರು ಗೊತ್ತಾ? ಅವರು ಬೇರೆ ಯಾರೂ ಅಲ್ಲ, ಇಂದಿಗೂ ಚಿರಂಜೀವಿಯಾಗಿ ಭೂಮಿಯ ಮೇಲೆ ಇದ್ದಾರೆ ಅಂತ ನಾವು ನಂಬಲಾಗುವ ಪರಶುರಾಮರು. ಪುರಾಣಗಳ ಪ್ರಕಾರ ಪರಶುರಾಮರು ಕಲ್ಕಿಗೆ ವೇದಗಳು, ಧರ್ಮವಿದ್ಯೆ, ಖಡ್ಗವಿದ್ಯೆ, ಯುದ್ಧತಂತ್ರ ಮತ್ತು ರಾಜಧರ್ಮವನ್ನು ಬೋಧಿಸ್ತಾರೆ. ಅವರನ್ನೇ ಲೋಕವನ್ನು ರಕ್ಷಿಸುವ ಪರಿಪೂರ್ಣ ಯೋಧನನ್ನಾಗಿ ರೂಪಿಸ್ತಾರೆ. ಇದು ಕಲ್ಕಿ ಅವತಾರದ ಅತ್ಯಂತ ರೋಚಕ ಅಧ್ಯಾಯಗಳಲ್ಲಿ ಒಂದಾಗಿರುತ್ತೆ. ಆದರೆ ಪರಶುರಾಮರು ಕಲ್ಕಿಗೆ ಯಾವ ದಿವ್ಯಾಸ್ತ್ರಗಳನ್ನು ನೀಡ್ತಾರೆ? ದೇವದತ್ತ ಎಂಬ ಬಿಳಿ ಕುದುರೆಯ ರಹಸ್ಯ ಏನು? ಕಲ್ಕಿಯ ಕೈಗೆ ಬರುವ ಆ ದಿವ್ಯ ಖಡ್ಗದ ಶಕ್ತಿ ಎಷ್ಟು? ಇದನ್ನು ನಾವು ಮುಂದೆ ತಿಳ್ಕೊಳ್ತಾ ಹೋಗೋಣ. ವೀಕ್ಷಕರೇ, ಕಲ್ಕಿಯ ಜನನದ ನಂತರ ಅವರ ಜೀವನದ ಅತ್ಯಂತ ಮಹತ್ವದ ಘಟ್ಟ ಆರಂಭವಾಗಿರುತ್ತೆ. ಅದು ಗುರು ಪರಶುರಾಮರ ಆಶ್ರಯಕ್ಕೆ ಸೇರಿರೋದಾಗಿರುತ್ತೆ. ಪರಶುರಾಮರು ಸಾಮಾನ್ಯ ಋಷಿಗಳಲ್ಲ, ಅವರು ಕೂಡ ಶ್ರೀ ಮಹಾವಿಷ್ಣುವಿನ ಅಂಶವೇ ಆಗಿರ್ತಾರೆ. ಕ್ಷತ್ರಿಯರ ಅಹಂಕಾರವನ್ನು ನಾಶ ಮಾಡಿ ಭೂಮಿಯನ್ನು ಧರ್ಮದ ಮಾರ್ಗಕ್ಕೆ ತಂದ ಮಹಾಯೋಗಿ ಮತ್ತೆ ಮಹಾಯೋಧನು ಕೂಡ. ಪುರಾಣಗಳ ಪ್ರಕಾರ ಪರಶುರಾಮರು ಇನ್ನೂ ಚಿರಂಜೀವಿಯಾಗಿ ತಪಸ್ಸಿನಲ್ಲಿ ನಿರತರಾಗಿದ್ದಾರೆ. ಸಮಯ ಬಂದಾಗ ಅವರು ಕಲ್ಕಿಯನ್ನು ತಮ್ಮ ಆಶ್ರಮಕ್ಕೆ ಕರೆದು ವೇದಗಳು, ಉಪನಿಷತ್ತುಗಳು, ಧರ್ಮವೇದ, ಖಡ್ಗವೇದ, ಅಶ್ವಸವಾರಿ, ಯುದ್ಧತಂತ್ರ ಮತ್ತು ರಾಜಧರ್ಮಗಳನ್ನು ಬೋಧಿಸ್ತಾರೆ. ಅಲ್ಲಿ ಕಲ್ಕಿ ಧರ್ಮವನ್ನು ಮರುಸ್ಥಾಪಿಸುವ ದೈವಿಕ ನಾಯಕನಾಗಿ ರೂಪುಗೊಳ್ತಾರೆ. ಅವರ ಶಕ್ತಿ, ವೇಗ ಮತ್ತು ಪರಾಕ್ರಮವನ್ನು ನೋಡಿ ದೇವತೆಗಳೇ ಆಶ್ಚರ್ಯಪಡ್ತಾರೆ. ಆ ಸಮಯದಲ್ಲಿ ಎಲ್ಲ ದೇವತೆಗಳು ಕೂಡ ಕಲ್ಕಿಗೆ ದಿವ್ಯ ಆಯುಧಗಳನ್ನು ಅರ್ಪಿಸ್ತಾರೆ. ಇದನ್ನು ಕಲ್ಕಿ ಪುರಾಣದಲ್ಲಿ ವಿವರಿಸಲಾಗಿದೆ. ಅವುಗಳಲ್ಲಿ ಅತ್ಯಂತ ಪ್ರಸಿದ್ಧವಾದುದು ದೇವದತ್ತ ಎಂಬ ಬಿಳಿ ಕುದುರೆ. ಇದು ಸಾಮಾನ್ಯ ಕುದುರೆ ಆಗಿರಲ್ಲ, ಮನಸ್ಸಿನ ವೇಗಕ್ಕಿಂತಲೂ ಹೆಚ್ಚು ಮತ್ತೆ ಭಗವಂತನ ಇಚ್ಛೆಯಂತೆ ಚಲಿಸುವ ವಾಹನವಾಗಿರುತ್ತೆ. ಇದರ ಮೇಲೆ ಕುಳಿತು ಕಲ್ಕಿ ಕ್ಷಣಾರ್ಧದಲ್ಲೇ ಎಲ್ಲೆಡೆ ತಲುಪ್ತಾರೆ ಅಂತ ವರ್ಣಿಸಲಾಗಿದೆ. ಅದರ ಜೊತೆಗೆ ಕಲ್ಕಿ ಒಂದು ದಿವ್ಯ ಖಡ್ಗವನ್ನು ಹೊಂದಿರ್ತಾರೆ. ಆ ಖಡ್ಗವು ಕೇವಲ ಕಬ್ಬಿಣದ ಆಯುಧ ಅಲ್ಲ, ಇದು ಧರ್ಮದ ಸಂಕೇತ ಆಗಿರುತ್ತದೆ. ಅಧರ್ಮ, ಅನ್ಯಾಯ ಮತ್ತು ದುಷ್ಟಶಕ್ತಿಗಳನ್ನು ಸಂಹರಿಸುವ ಒಂದು ದೈವಿಕ ಶಕ್ತಿಯ ಪ್ರತೀಕವಾಗಿರುತ್ತೆ. ವೀಕ್ಷಕರೇ, ಇಲ್ಲಿ ಒಂದು ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಬಿಳಿ ಕುದುರೆ ಅಂದರೆ ಶುದ್ಧತೆ, ವೇಗ ಮತ್ತು ಧರ್ಮದ ವಿಜಯದ ಸಂಕೇತ. ಖಡ್ಗ ಅಂದರೆ ನ್ಯಾಯ ಮತ್ತು ಸತ್ಯದ ಶಕ್ತಿ. ಆದ್ದರಿಂದ ಕಲ್ಕಿಯ ಈ ರೂಪವು ಕೇವಲ ಯುದ್ಧದ ಚಿತ್ರಣವಲ್ಲ, ಅದು ಅಧರ್ಮದ ಮೇಲೆ ಧರ್ಮದ ಅಂತಿಮ ವಿಜಯದ ಸಂಕೇತ ಆಗಿರುತ್ತೆ. ಇಲ್ಲಿ ಕಲ್ಕಿ ಕೇವಲ ಅಧರ್ಮೀಯರ ಜೊತೆಗೆ ಯುದ್ಧ ನಡೆಸಲ್ಲ, ಇಲ್ಲಿ ಕಲಿಯ ಜೊತೆ ಯುದ್ಧ ನಡೆಸ್ತಾರೆ. ಇನ್ನು ಕಲ್ಕಿಯ ಸಿದ್ಧತೆ ಸಂಪೂರ್ಣವಾಗುತ್ತದೆ. ಆದರೆ ಭೂಮಿಯ ಮೇಲೆ ಅಧರ್ಮ ತನ್ನ ಪರಾಕಾಷ್ಠೆಯನ್ನು ತಲುಪಿರುತ್ತೆ. ದುಷ್ಟರ ವಿರುದ್ಧದ ಮಹಾಯುದ್ಧ ಆರಂಭವಾಗುತ್ತೆ. ಆ ಯುದ್ಧದಲ್ಲಿ ಕಲ್ಕಿಯ ಜೊತೆ ಯಾರು ಇರ್ತಾರೆ? ಅವರೇ ಅಷ್ಟ ಚಿರಂಜೀವಿಗಳು. ಅಶ್ವತ್ಥಾಮ, ಹನುಮಂತ, ವ್ಯಾಸಮುನಿ, ಪರಶುರಾಮರಂತಹ ಚಿರಂಜೀವಿಗಳು ಯಾವ ಪಾತ್ರ ವಹಿಸ್ತಾರೆ? ಪುರಾಣಗಳು ಏನು ಹೇಳ್ತವೆ ಮತ್ತು ಜನಪ್ರಿಯ ನಂಬಿಕೆ ಏನು ಹೇಳುತ್ತೆ? ಇವನ್ನೆಲ್ಲ ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮುಂದಿನ ಭಾಗವನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಧನ್ಯವಾದಗಳು.